ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ಬ್ರೇಕ್ಫಾಸ್ಟನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಮಾಡಿರ್ತೀರ, ಬಟ್ ನಾನು ಇದನ್ನು ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿ ಕ್ವಿಕ್ಕಾಗಿ, ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಕ್ಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ನನ್ನ ಸ್ಟೈಲಲ್ಲಿ ಒಮ್ಮೆ ನೀವು ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನಾನು ಒಂದು ಕಡಾಯಿಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ಇಲ್ಲಿ 2 ಸ್ಪೂನ್ ಆಗಷ್ಟು ಆಯಿಲು, ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ. ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ. ನಾನಿಲ್ಲಿ ಒಂದು ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಒಂದು ಮೆಂತ್ಯ ಮೆಣಸಿನ್ಕಾಯಿಯನ್ನು ಹಾಕ್ತಾಯಿದ್ದೀನಿ. ಮೆಂತ್ಯ ಮೆಣಸಿನ್ಕಾಯಿ ನೀವು ಇದ್ರೆ ಹಾಕ್ಬೋದು, ಇಲ್ಲಾದ್ರೂ ಬಿಡ್ಬೋದು. ಇದ್ರ ಫ್ಲೇವರ್ ಟೇಸ್ಟ್ ಇದರಲ್ಲಿ ತುಂಬಾ ಚೆನ್ನಾಗಿ ಕೊಡ್ತದೆ ಅಂತ ಹೇಳಿ ಸ್ವಲ್ಪ ಹಾಕೇನ್ರಿ ನಾನು. ಸ್ವಲ್ಪ ಕರಿಬೇವು ಸೊಪ್ಪು, ಇವು ಮೂರೂ ಫ್ರೈ ಆಗಲಿ ರೀ. ಈಗ ಇವು ಫ್ರೈ ಆಗ್ಯಾವ್ರಿ. ನಾನಿಲ್ಲಿ ಇನ್ನೊಂದು ಸ್ವಲ್ಪ ಟೇಸ್ಟಿಗಾಗಿ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ. ಈಗ 2 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕಿನ್ರಿ. ಖಾರ ನೀವು ನೋಡ್ಕೊಂಡು ಹಾಕೋಬೋದು. ಮಕ್ಕಳು ತಿಂತಿದ್ರೆ ಇದನ್ನು ನೀವು ಕಡಿಮೆನೂ ಹಾಕ್ಬೋದು. ಇಲ್ಲಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ನಾನು ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ, ಎಣ್ಣೆಯಲ್ಲೇ ಅರಿಶಿಣ ಪುಡಿಯನ್ನು ಲೋ ಫ್ಲೇಮಲ್ಲಿಟ್ಟೇ ಫ್ರೈ ಮಾಡ್ತೀನಿ. ನಾನಿಲ್ಲಿ ಒಂದು ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ತೀನಿ ರೀ. ಟೊಮ್ಯಾಟೊ ಎಲ್ಲನೂ ಬೇಯ್ದು ಮೆತ್ತಗಾಗಬೇಕ್ರಿ. ಈಗ ಇವು ಕರೆಕ್ಟಾಗಿ ಬೇಯ್ದದ್ರಿ. ಇದಕ್ಕೆ ನಾನು ಒಂದು ಸೌತೆಕಾಯನ್ನು ಅತಿ ಸಣ್ಣದಾಗಿ ಕಟ್ ಮಾಡಿ ಅಥವಾ ಕೊಚ್ಚಿ ಇಲ್ಲಿ ಹಾಕಿದ್ದೀನಿ ರೀ. ನೀವು ಯಾವುದೇ ಥರದ ಸೌತೆಕಾಯನ್ನು ಹಾಕ್ಬೋದು. ಅದು ನೀರು ಸೌತೆಕಾಯಿ ಏನು ಬರ್ತದಲ್ಲ ಅದನ್ನು ನೀವು ಹಾಕ್ಬೋದು. ಇದನ್ನು ಸೌತೆಕಾಯಿನೂ ಚೆನ್ನಾಗಿ ಬೇಯಿಸ್ತೀನಿ ರೀ. ಒಂದು 2 ನಿಮಿಷ ಬೇಯಿಸ್ತೀನಿ ರೀ ನಾನಿಲ್ಲಿ. ಸೌತೆಕಾಯಿನೂ ನೀರು ಬಿಟ್ಕೊಂಡು ಇದು ಸ್ವಲ್ಪ ತುಂಬಾ ಸಾಫ್ಟ್ ಆಗಿರ್ತದೆ ರೀ. ಈಗ ಇದು ಕರೆಕ್ಟಾಗಿ ಬೇಯ್ದದ್ರಿ. ನಾನು ನಾನು 2 ಸ್ಪೂನ್ ಆಗಷ್ಟು ಹುರಿದಿರುವ ಶೇಂಗಾನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಇದರೊಳಗೆ ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸೋಣ್ರಿ. ನೋಡ್ರಿ, ಇದು ಬೇಯ್ದು ಸಾಫ್ಟಾಗಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ಈಗ ಇದು ರೆಡಿ ಆಗಿದೆ ರೀ. ನಾನು ಇದನ್ನು ಒಂದು ಸ್ವಲ್ಪ ಪೂರ್ತಿಯಾಗಿ ಆರ್ಲಕ್ಕೆ ಬಿಡ್ತಾಯಿದ್ದೀನಿ ರೀ. ಆದ್ಮೇಲೆ ಯೂಸ್ ಮಾಡ್ತೀನಿ. ಈಗ ಇದು ಆರ್ಯದ ರೀ. ನೋಡಿರಿ, ಕರೆಕ್ಟಾಗಿ ಇದು ಈಗ ರೆಡಿ ಆಗಿದೆ ರೀ. ನಾನಿಲ್ಲಿ 1 ಬಟ್ಲಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ತೆಳು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ದಪ್ಪ ಅವಲಕ್ಕಿ ಎಲ್ಲ. ಇದರಲ್ಲಿ ತೆಳು ಅವಲಕ್ಕಿ ಹಾಕಿದ್ರೆ ಇದು ಟೇಸ್ಟು ಚಲೋ ಕೊಡ್ತದೆ ರೀ. ಇದನ್ನು ಇದ್ರೊಳಗೆ ಮಿಕ್ಸ್ ಮಾಡೋಣ್ರಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈಗ ಬಿಸಿ ಇದ್ದಾಗೆ ಹಾಕಿರೋ ಅವಲಕ್ಕಿ ಬೇಗನೆ ಮುದುಡಿ ಆಗ್ತದೆ ರೀ. ಅದಕ್ಕೇ ಇದನ್ನು ಒಗ್ಗರಣೆ ಆರಿದ ಮೇಲೇ ಇದನ್ನು ಆ್ಯಡ್ ಮಾಡ್ಬೇಕು ರೀ. ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ಇಲ್ಲಿ ಇನ್ನೊಂದು ಸ್ವಲ್ಪ ಟೇಸ್ಟಿಗಾಗಿ ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಆಮೇಲೆ 1 ಸ್ಪೂನ್ ಆಗಷ್ಟು ಹಸಿ ತೆಂಗಿನಕಾಯನ್ನು ತುರಿದು ಬಿಟ್ಟು ಇಟ್ಕೊಂಡಿನಿ. ಅದನ್ನು ಹಾಕ್ತಾಯಿದ್ದೀನಿ ರೀ. ಹಸಿ ತೆಂಗಿನಕಾಯಿದು ಹಸಿ ಕೊಬ್ಬರಿ ಮತ್ತು 1 ಸ್ಪೂನ್ ಆಗಷ್ಟು ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ. ಲೆಮನ್ ಜ್ಯೂಸ್ ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಬೋದು, ಇಲ್ಲಾದ್ರೂ ಬಿಡ್ಬೋದು. ಈಗ ಇವು ಮೂರನ್ನು ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ರೀ. ಇದು ಬ್ರೇಕ್ಫಾಸ್ಟ್ ಈಗ ರೆಡಿ ಆಗಿದೆ ರೀ. ಇದು ತಿನ್ಲಿಕ್ಕೆ ತೆಳು ಅವಲಕ್ಕಿಂದ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.